ಶ್ರೀರಾಮ್ ಸಮರ್ಥ. ಜುಲೈ 30. ರಾಮಕರ್ತ ಎಂದು ತಿಳಿದು ಚಿತ್ತದಲ್ಲಿ ಸಂತರು ವ್ಯವಹರಿಸುವರು ಜಗದಲ್ಲಿ. ಎಲ್ಲಿ ಅಹಂಭಾವದ ಸ್ಥಾನ ಅಲ್ಲಿ ದುಃಖ ಸಾಮ್ರಾಜ್ಯದ ಆಸ್ಥಾನ. ಹೀಗೆ ಇರುವುದು ನಿಯಮ, ಆದ್ದರಿಂದ ಹೇಳುವೆ ಪಾಲಿಸಬೇಕು ನಿಯಮ. ಸಂಪೂರ್ಣ ಭಗವಂತನವರಾಗಬೇಕು, ನಾನು ನನ್ನದನ್ನು ಬಿಡಬೇಕು. ಅಹಂಕಾರ ಬಿಟ್ಟರೂ ಹೊರಗಿನಿಂದ, ವೃತ್ತಿ ಪ್ರಬಲವಾದವು ಅಭಿಮಾನದಿಂದ. ಘಾತಕ್ಕೆ ಪ್ರಾರಂಭವಾಯಿತು ಅಲ್ಲಿಂದ. ಬುದ್ಧಿಯನ್ನು ಸ್ಥಿರಗೊಳಿಸಬೇಕು, ನಾಮದಲ್ಲಿ ಅನಿಯಂತ್ರಿತ ಪ್ರೇಮವಿರಬೇಕು. ರಾಮಕರ್ತ ಎಂದು ತಿಳಿದು ಚಿತ್ತದಲ್ಲಿ ಸಂತರು ವ್ಯವಹರಿಸುವರು ಜಗದಲ್ಲಿ. ಸಾಧನೆಯಲ್ಲಿ ಸಾವಧಾನ, ಇದೇ ಸಾಧಕನ ಮುಖ್ಯ ಲಕ್ಷಣ. ಹಾಕಿಕೊಂಡು ಬಾಹ್ಯ ವೇಷವನ್ನು ಮೋಸಗೊಳಿಸಬಹುದು ಜಗತ್ತನ್ನು. ಆದರೂ ಚಿತ್ತ ಸ್ಥಿರವಾಗದವರೆಗೆ ರಘುವೀರ ಪ್ರಾಪ್ತನಾಗುವುದು ಹೇಗೆ? ಇಂದಿನವರೆಗೆ ಬಹಳಷ್ಟು ಮಾಡಿದ್ದು ಉತ್ತಮ ಕೆಟ್ಟ ಇರಬಹುದು, ಮಾಡಬಾರದು ಅವುಗಳ ವಿಚಾರ. ಮುಂದೆ ಇರಬೇಕು ಎಚ್ಚರ, ತಿಳಿಯಬೇಕು ಪರಸ್ತ್ರೀ ಮಾತೆಯೆಂದು. ಮತ್ತೊಬ್ಬರ ದೋಷ ನೋಡಬಾರದು, ಪರನಿಂದೆ ಬಿಡಬೇಕು. ದೃಷ್ಟಿ ಸ್ವತಃದ ಕಡೆಗೆ ಹೊರಳಿಸಬೇಕು. ಮಾಡಿಕೊಳ್ಳಬೇಕು ಗುಣಗಳ ಸಂವರ್ಧನ, ಮಾಡಬೇಕು ದೋಷಗಳ ಉಚ್ಚಾಟನ. ಇದಕ್ಕಿರುವುದು ಒಂದೇ ಸಾಧನ, ಅಖಂಡವಿರಬೇಕು ಅನುಸಂಧಾನ. ಪ್ರಪಂಚ ಸುಖವೆಂದು ತಿಳಿಯಬಾರದು, ಅದಾಗಿರಬೇಕು ಕರ್ತವ್ಯದ್ದು. ವೃತ್ತಿಗಳಿರಲಿ ಸ್ಥಿರ, ಚಿತ್ತದಲ್ಲಿ ಭಜಿಸಿರಿ ರಘುವೀರ. ಇಂಥದೇನಾದರೂ ಮಾಡಬೇಕು ನಿಯಮ, ಅದರಿಂದ ಹತ್ತಿರವಾಗಬೇಕು ರಾಮ. ಪ್ರಪಂಚದ್ದೇ ಹೊಂದುವುದರಿಂದ ಆಸಕ್ತಿ, ಆಗುವುದು ದುಃಖದ್ದೇ ಪ್ರಾಪ್ತಿ. ಪ್ರಪಂಚವೇ ಆಧಾರ, ಪ್ರಪಂಚದ ಹೊರತು ನಿರಾಧಾರ. ಹೀಗಾಗುವುದು ವೃತ್ತಿ ಯಾರಲ್ಲಿ, ಸಮಾಧಾನವಿಲ್ಲ ಅವನ ಕೈಯಲ್ಲಿ. ನೀವು ಶೂನ್ಯ ಭಾವಿಕ ಜನ, ಇಷ್ಟು ಕೇಳಿರಿ ನನ್ನ ವಚನ. ದುಷ್ಟಬುದ್ಧಿಯ ಉತ್ಪತ್ತಿ, ಇದಕ್ಕೆ ಕಾರಣ ದುರ್ಜನ ಸಂಗತಿ. ಭಾವದಿಂದ ಭಜಿಸಬೇಕು ರಘುಪತಿ, ಅಂದರಾಗುವುದು ಸರ್ವ ಸಂಕಟಗಳ ಅಧೋಗತಿ. ವೃತ್ತಿ ಇರಬೇಕು ದೃಢವಾಗಿ, ಅದಕ್ಕೆ ರಘುವೀರನಿರುವನು ಆಧಾರವಾಗಿ. ದುರ್ಜನರ ಮನವದು ದ್ರವಿಸದ ಪಾಷಾಣದಂತಿರುವುದು. ಅದರಂತೆ ಪ್ರಪಂಚದಲ್ಲಿ ಸುಖ ಬಯಸಿದವರಿಗೆ ಯಾರಿಗೂ ಸಿಕ್ಕಿಲ್ಲ ಈವರೆಗೆ. ಪ್ರಪಂಚದಲ್ಲಿಯ ದುಃಖವು ಅಹಂಕಾರವಿರುವ ಲಕ್ಷಣವು. ಜಗತ್ತಿನಲ್ಲಿ ವರ್ತಿಸಬೇಕು, ಮನೆಯಲ್ಲಿರಬೇಕು, ವ್ಯವಹಾರದಲ್ಲಿ ಪ್ರಪಂಚದಲ್ಲಿ ವ್ಯವಹರಿಸಬೇಕು. ಆದರೆ ಮನಸ್ಸನ್ನೆಲ್ಲಿಯೂ ತೊಡಗಿಸದಿರಬೇಕು. ಬಹಳ ದಿನಗಳ ವೃಕ್ಷವಿತ್ತು, ಮನೆಯ ಘಟನೆ ಅದಕ್ಕೆ ಕಾಣುತ್ತಿತ್ತು. ಆದರೂ ಬಿಡದು ತನ್ನ ಸ್ಥಾನವನ್ನು, ಅದರಂತೆ ವರ್ತಿಸಬೇಕು ನಾವಿನ್ನು. ಯಾರ ಮನೆಯಲ್ಲಿ ರಾಮನ ವಾಸ, ಅವರಿರಬಾರದು ಎಂದೂ ಉದಾಸ. ಯಾವಾಗಲೂ ಸಮಾಧಾನವಿರಬೇಕು, ಮುಖದಲ್ಲಿ ಭಗವಂತನ ನಾಮವಿರಬೇಕು. ಈಗ ನಾಮದಲ್ಲಿಡಿರಿ ಪ್ರೇಮವನ್ನು, ಚಕ್ರಪಾಣಿ ಕೃಪೆ ಮಾಡುವನು. ಈಗ ಚಿತ್ತವನ್ನು ಸ್ಥಿರಗೊಳಿಸಿರಿ, ಹೃದಯದಲ್ಲಿ ರಾಮನನ್ನು ಧರಿಸಿರಿ. ರಾಮನ ಹೊರತು ವಿಚಾರ ತರಬಾರದು, ನನ್ನ ಆಶೀರ್ವಾದವಿದು. ಇಂದಿನ ಮುಖ್ಯ ವಿಚಾರ, ಎಲ್ಲಿ ನಾಮೋ ಅಲ್ಲಿ ರಾಮನು. ಇಡಬೇಕು ಈ ವಿಶ್ವಾಸವನ್ನು, ಕೃಪೆ ಮಾಡುವನು ರಘುನಾಥನು. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ. Mm-hmm.